ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಅನ್ನೋ ಒಂದು ಕಾದಂಬರಿಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಎಲ್ಲರಿಗೂ ಗೊತ್ತಿರೋದೇ ಪದ್ಯ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದು. ಅಂದರೆ ಪುಣ್ಯಕೋಟಿ ಹಸುವಿನ ಒಂದು ಕತೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಆ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು ಅಂತ ಓಚೆಯನವರ ಮಠಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಹುಡುಗರು ಹೇಳೋದಕ್ಕೂ ನಮ್ಮ ಕಾಳೇನಹಳ್ಳಿಯ ಕಾಳಿಂಗ ಗೌಡನೆ ಹೇಳೋದಕ್ಕೂ ಬಹಳ ವ್ಯತ್ಯಾಸನೇ ಇದೆ. ಶಾಲೆ ಹುಡುಗರಿಗೆ ಈ ಹಾಡಿನಿಂದ ಪ್ರಾರಂಭ ಆಗೋ ಗೋವಿನ ಕತೆ ಪಠ್ಯಪುಸ್ತಕದ ಒಂದು ಪದ್ಯ ಮಾತ್ರ. ಆದರೆ ಕಾಳಿಂಗ ಗೌಡನಿಗೆ ಅದು ಅವನ ಪೂರ್ವಜರ ಕಾಲದಲ್ಲಿ ನಿಜವಾಗ್ಲೂ ನಡೆದಂತಹ ಒಂದು ಘಟನೆ. ಅಂದರೆ ಇದು ಸತ್ಯ ಘಟನೆ. ಪುಣ್ಯಕೋಟಿ ಅನ್ನೋ ಒಂದು ಪಶು ತನ್ನ ಕಂದನ ನೆನೆದುಕೊಂಡು ಚೆನ್ನಾಗಿ ತಾನು ಬರ್ತಾ ಇರುತ್ತೆ. ಆಗ ಇಂದು ಎನಗ ಆಹಾರ ಸಂದಿತು ಎನ್ನುತ್ತಲಾಗ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ಕೊಂಡಿತಾಗ ಪಶುವನು. ಅಂದರೆ ಒಂದು ಹುಲಿ ಬರುತ್ತೆ, ಬಂದುಬಿಟ್ಟು ಆ ಹಸುವನ್ನು ತಿನ್ನಕ್ಕೆ ಅಂತ ನಿಂತಾಗ ಹಸು ಹೇಳುತ್ತೆ, ಒಂದು ಭಿನ್ನಹ ಹುಲಿಯ ರಾಯನೆ ಕಂದನ ಇದನೆ ಮನೆಯ ಒಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ನಾನಿಲ್ಲಿ ನಿಲ್ಲುವೆ ಅಂತ. ಅಂದರೆ ಒಂದು ಹಸುವನ್ನು ಆ ಹುಲಿ ತಿನ್ನಲಿಕ್ಕೆ ಅಂತ ಹೊರಟಾಗ ಅದು ಹೇಳುತ್ತೆ, ನನಗೆ ಮನೆಯಲ್ಲಿ ಒಂದು ಕರು ಇದೆ, ಅದಕ್ಕೆ ಹಾಲು ಉಡಿಸ್ಬಿಟ್ಟು ಬರ್ತೀನಿ ಅಂತ ಬರುತ್ತೆ. ಆಗ ಕರು ಹೇಳುತ್ತೆ, ಅಮ್ಮ ನೀನು ಸಾಯಲೇಕೆ, ಎನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿಯೇ ನಿಲ್ಲೆನ್ನುತ್ತಾ ಅಮ್ಮನಿಗೆ ಕರು ಹೇಳಿತ್ತು. ಆಗ ತಾಯಿ ಹಸು ಹೇಳುತ್ತೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನೆರೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿಬಿಟ್ಟು ಹಸು ತನ್ನ ಕಂದನಿಗೆ ಧರ್ಮಬೋಧಿಯನ್ನು ಮಾಡಿ ಅಲ್ಲಿಂದ ನಡೆದು ಹಬ್ಬಿದ ಮಲೆ ಮಧ್ಯದೊಳಗೆ ಗಬ್ಬಿತನದೊಳು ಬೆಟ್ಟದ ಅಡಿ ಕಿಬ್ಬಿಯೊಳು ತಾನಿದ್ದ ಅರ್ಬುತಾನೆಂಬ ವ್ಯಾಘ್ರನ ಹತ್ತಿರಕ್ಕೆ ಹೋಗುತ್ತೆ. ಹೋಗ್ಬಿಟ್ಟು ಹೇಳುತ್ತೆ, ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಉಂಡು ಸಂತಸಗೊಂಡು ನೀ ಭೂ ಮಂಡಲದೊಳು ಬಾಳಯ್ಯನೆ ಅಂತ ಹೇಳುತ್ತೆ. ಅಂದರೆ ನನ್ನ ರಕ್ತ ಮಾಂಸ ಎಲ್ಲವನ್ನು ತಿಂದು ನೀನು ಸುಖವಾಗಿರಪ್ಪ ಅಂದಾಗ ಅದರ ಸತ್ಯಕ್ಕೆ ಮೆಚ್ಚಿ ಹುಲಿ ಹೇಳುತ್ತೆ, ಎನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ತಿಂದು ನಾನೇನ ಪಡವೆನು, ನಿನ್ನ ಪಾದದ ಮೇಲೆ ಬಿದ್ದು ಎನ್ನ ಪ್ರಾಣವ ಬಿಡುವೆನು ಅಂತ ಹೇಳಿಬಿಟ್ಟು 3 ದಿಕ್ಕಿಗೂ ತಿರುಗುತ್ತೆ, ಕೈ ಮುಗಿಯುತ್ತೆ, 8 ದಿಕ್ಕನ್ನು ನೋಡುತ್ತೆ, ಮೇಲಕ್ಕೂ ನೋಡುತ್ತೆ, ಆಕಾಶಕ್ಕೆ ನೆಗೆದು ಅಲ್ಲಿಂದ ಬಿದ್ದು ಪ್ರಾಣವನ್ನು ಬಿಡುತ್ತೆ. ಪುಣ್ಯಕೋಟಿ ಅನ್ನೋ ಹಸು ತನ್ನ ದೊಡ್ಡಿಗೆ ಹಿಂತಿರುಗುತ್ತೆ. ಹುಲಿಗೆ ಮೋಕ್ಷವನ್ನು ಕೊಟ್ಟು ಶಿವನು ಸಲಹೆ ನನ್ನನ್ನು ಬಿಡಿಸ್ದ ಅಂತ ಹೇಳಿದಾಗ ಆ ದೊಡ್ಡಿಯ ಒಡೆಯನಾದ ಕಾಳಿಂಗ ಅನ್ನೋ ಆ ಗೊಲ್ಲ ಪುಣ್ಯಕೋಟಿಯ ಪಾದಕ್ಕೆ ಎರಗ್ತಾನೆ. ಆಗ ಆ ಹಸು ಹೇಳುತ್ತಂತೆ, ಎನ್ನ ವಂಶದ ಗೋವುಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಸಂಕ್ರಾಂತಿ ಹಬ್ಬದೊಳಗೆ ಚನ್ನಕೃಷ್ಣನ ಭಜಿಸಿಯೇ ಅಂತ. ಆಗ ಅವನು ಹೇಳ್ತಾನೆ, ನಮ್ಮ ವಂಶಕ್ಕೆ ವರುಷಕ್ಕೊಂದು ಸಂಕ್ರಾಂತಿಯ ಹಬ್ಬದೊಳಗೆ ಪಾಲು ಪೊಂಗಲು ಮಾಡ್ಪೆವೆಂದು ಆಗ ಹಬ್ಬವ ಮಾಡಿದ. ಈಗ ಕತೆಗೆ ಬರೋಣ. ಕಾಳೇನಹಳ್ಳಿ ಅಂತ ಒಂದು ಹಳ್ಳಿ, ಅಲ್ಲಿ ಕಾಳಿಂಗ ಗೌಡ ಅನ್ನೋ ಒಬ್ಬ ಗೌಡ ಇದ್ದ. ಈಗ ಮುಂಚೆ ಹೇಳಿದ್ವಲ್ಲ ಪುಣ್ಯಕೋಟಿ ಅಂತ, ಆ ಪುಣ್ಯಕೋಟಿ ಅನ್ನೋ ಒಂದು ಗೋವು ಇದ್ದ ದೊಡ್ಡಿ, ಅದಕ್ಕೆ ಒಡೆಯ ಈ ಕಾಳಿಂಗ ಗೊಲ್ಲನ ವಂಶಜನೆ ಅನ್ನೋದಕ್ಕೆ ಸಾಕಷ್ಟು ಆಧಾರವೂ ಕೂಡ ಇತ್ತು. ಗೊಲ್ಲರ ಕಾಳಿಂಗ ಅನ್ನೋ ಗೌಡನ ಹೆಸರಿಂದಲೇ ಆ ಊರಿಗೆ ಕಾಳೇನಹಳ್ಳಿ ಅನ್ನೋ ಹೆಸರು ಕೂಡ ಬಂದಿದೆ. ಈ ಅಂಶವನ್ನು ಜಿಲ್ಲೆಯ ಭೌಗೋಳಿಕ ಇತಿಹಾಸವನ್ನು ಬರೆದ ಇಂಗ್ಲಿಷ್ ದೊರೆಗಳೇ ಸಂಶೋಧಿಸಿ ನಿಷ್ಕರ್ಷೆ ಮಾಡಿದ್ದಾರೆ. ಕಾಳೇನಹಳ್ಳಿಗೆ ಈಗಲೂ ಕೂಡ ನಮ್ಮ ಈ ಕಾಳಿಂಗ ಗೌಡನೇ ಊರುಗೌಡ. ಅವನ ವಂಶದಲ್ಲಿ ಯಾವಾಗಲೂ 2ನೇ ತಲೆಯ ಹಿರಿಯ ಮಗನಿಗೆ ಕಾಳಿಂಗ ಗೌಡ ಅಂತ ಹೆಸರಿಡ್ತಾರೆ. ಅವನ ಮನೆಯಲ್ಲಿರೋ ವಂಶವೃಕ್ಷದಿಂದ ಕೂಡ ಈ ಅಂಶ ಸ್ಪಷ್ಟವಾಗುತ್ತೆ. ಈ ಕಾಳಿಂಗ ಗೌಡನ ಅಜ್ಜನ ಹೆಸರು ಕೂಡ ಅದೇ ಆಗಿತ್ತು, ಆ ಅಜ್ಜನ ಹೆಸರು ಕೂಡ ಅದೇ ಆಗಿತ್ತು. ಹಾಗೆ ಈ ಗೌಡನ ಮೊಮ್ಮಗನಿಗೂ ಕೂಡ ಈಗ ಮಗುಗೆ 1 ವರ್ಷ, ಅದಕ್ಕೂ ಕೂಡ ಕಾಳಿಂಗ ಅಂತಲೇ ಹೆಸರಿಟ್ಟಿದ್ದಾರೆ. ಆ ಮಗು ಗೌಡ ಆಗೋದು ಮುಂದೆ ದೊಡ್ಡವನಾಗಿ ದೊಡ್ಡ ಯಜಮಾನಿಕೆಯನ್ನು ವಹಿಸ್ಕೊಂಡ್ಮೇಲೆ. ಈಗ ನಮ್ಮ ಈ ಗೌಡ ಹಿಂದಿನ ಕಾಳಿಂಗ ಗೊಲ್ಲನ ವಂಶದವನು ಮತ್ತು ಕಾಳೇನಹಳ್ಳಿಯಲ್ಲಿಯೇ
ಪುಣ್ಯಕೋಟಿ ಅನ್ನೋ ಗೋವಿನ ಕಥೆ ನಡೀತು ಅನ್ನೋಕ್ಕೂ ಕೂಡ ಇನ್ನೂ ಒಂದು ಅಸಂದಿಗ್ಧವಾದ ಆಧಾರವಿದೆ. ಅದೇನು ಅಂದರೆ, ರೂಢಿಯೊಳಗಣ ಋಣಾದ್ರಿಗಿರಿಯು ನಾಡಿನೊಳಗೆ ಹೊದೊಂದು ಬೆಟ್ಟವು ರೂಢಿಗಂಬರ ತುಡುಕುವಂದದಿ ನೋಡಲಾಶ್ಚರ್ಯವೆನಿಸಿತು ಅಂತ. ಅಂದರೆ ಈ ಪುಣ್ಯಕೋಟಿ ಹಸುವಿನ ಕಥೆ ನಡೆದ ಅರುಣಾದ್ರಿಗಿರಿಯ ಕೆಳತಪ್ಪಲಲ್ಲೇನೆ ಕಾಳೇನಹಳ್ಳಿ ಇರೋದು. ಅದು ಯಾವುದೋ ಒಂದು ಸಾಮಾನ್ಯ ಬೆಟ್ಟ ಆಗಿದ್ದು ಅದಕ್ಕೆ ಯಾರೋ ಅರುಣಾದ್ರಿಗಿರಿ ಅಂತ ಹೆಸರಿಟ್ಟಿರಬಹುದು ಅಂತ ನಾವು ಶಂಕೆಯನ್ನು ವ್ಯಕ್ತಪಡಿಸಿದ್ರೆ, ಇನ್ನೂ ಹೆಚ್ಚಿನ ನಿರ್ದಿಷ್ಟತೆ ಕೂಡ ಆ ಕಾಳೇನಹಳ್ಳಿ ಪ್ರದೇಶಕ್ಕಿದೆ. ಅದೇನು ಅಂದರೆ, ಸೃಷ್ಟಿಯೊಳಗರುಣಾದ್ರಿಗಿರಿಯು ಬೆಟ್ಟದ ಬಳಸೇಳು ಗಿರಿಗಳು ನೆಟ್ಟನೆ 12 ಯೋಜನ ದಟ್ಟೈಸಿತಾರಣ್ಯದಿ. ಈ ಬೆಟ್ಟದ ಸುತ್ತ 12 ಯೋಜನ ವಿಸ್ತಾರದಲ್ಲಿ ಬೇರೆ ಬೇರೆಯ 7 ಬೆಟ್ಟಗಳಿವೆ. ಅರುಣಾದ್ರಿಯನ್ನು ಹತ್ತಿ ಮೋಡವಿಲ್ಲದ ಮಧ್ಯಾಹ್ನದಲ್ಲಿ ನೋಡಿದ್ರೆ ಆ 7 ಗಿರಿಗಳು ಕೂಡ ಚೆನ್ನಾಗಿ ಕಾಣುತ್ತವೆ. ಹಿಂದೆ ಈ ಗಿರಿವೃತ್ತವೆಲ್ಲವೂ ದಟ್ಟವಾದ ಅರಣ್ಯದಿಂದ ಮುಚ್ಚಲ್ಪಟ್ಟಿತ್ತು ಅನ್ನೋದಕ್ಕೆ ಹೆಚ್ಚಿನ ಸಾಕ್ಷಿ ಬೇಕೇ ಇಲ್ಲ. ಇನ್ನು ನಮ್ಮ ಈ ಕಾಳಿಂಗ ಗೌಡನ ವಯಸ್ಸಿನವರು ಹುಡುಗರಾಗಿದ್ದಾಗ ಕೂಡ ಅಲ್ಲಿ ಭಯಂಕರವಾದ ಕಾಡು ಇತ್ತಂತೆ. ನಾಗಸಂಪಿಗೆ ಮಾವು ನೇರಿಲು ತೇಗ ಚನ್ನಂಗಿ ಬನ್ನಿ ಪಾದ್ರಿಯು ಬಾಗಿ ತಿಂತ್ರಿಣಿ ಮತ್ತೆ ಬಿಲ್ವ ತಾಗಿ ಮೆರೆದವರಣ್ಯದೆ. ಆಲವರಳಿಯು ಅತ್ತಿ ಕಿತ್ತಳೆ ಜಾಲತದಿಗಿಲು ಅಗಿಲು ಶ್ರೀಗಂಧ ಬೇಲ ಭೂತಳೆ ಬಿದಿರು ಬೂರಗ ಲೀಲೆಯಳು ವನ ಒಪ್ಪಿತು ಅಂತ. ಅಂದರೆ ಇಷ್ಟು ಥರದ ಮರಗಳು ಆ ಕಾಡಿನಲ್ಲಿ ಇದ್ವಂತೆ. ಕಾಳಿಂಗ ಗೌಡನೇ ಕಾಡಿನ ತುಂಬನು ಈ ಮರಗಳನ್ನೆಲ್ಲ ನೋಡಿದ್ನಂತೆ. ಆದರೆ ಅವನಿಗೆ 20 ವರ್ಷ ಆಗಿದ್ದಾಗ, ಅಂದರೆ ಈಗ 30 ವರ್ಷದ ಹಿಂದೆ, ಅಂದರೆ ಈಗ ಈ ಕಾಳಿಂಗ ಗೌಡನಿಗೆ 50 ವರ್ಷ, ಸುಮಾರು 30 ವರ್ಷದ ಹಿಂದೆ ಅಲ್ಲಿ ಕಾಡುಗಳನ್ನು ಕಡಿಯೋಕ್ಕೆ ಪ್ರಾರಂಭಿಸಿ ಮುಗಿಸಿದ್ರಂತೆ. ತೇಗದ ಮರಗಳು ದೊಡ್ಡ ಪಟ್ಟಣಗಳ ಮನೆಗಳನ್ನು ಕಟ್ಟಕ್ಕೆ ಹೋದುವಂತೆ. ಮಾವು ನೇರಿಲು ಬನ್ನಿ ಪಾದ್ರಿಗಳು ನಗರಗಳ ಜನರಿಗೆ ಸೌದೆಯಾಗಿ ಉರಿದು ಹೋದವು. ಶ್ರೀಗಂಧದ ಮರಗಳೆಲ್ಲ ಗಂಧದೆಣ್ಣೆಯ ಕಾರ್ಖಾನೆಗೆ ಹೋದವು. ಎಣ್ಣೆ ಸಾಬೂನುಗಳ ರೂಪದಲ್ಲಿ ಹೊರದೇಶವನ್ನು ಮುಟ್ಟಿದ್ವು. ಮುಖ್ಯವಾದ ಗಂಡು ಮರಗಳೇ ಇಲ್ಲದ ಮೇಲೆ ನಾಗಸಂಪಿಗೆ ಬಿಲ್ವ ಬೂರುಗ ಮೊದಲಾದ ಹೆಣ್ಣು ಸಸ್ಯಗಳು ಉಳಿಯೋದಾದ್ರೂ ಹೇಗೆ? ಅರಳಿ ಮರನೂ ಇಲ್ಲ, ಅದರ ಹೆಂಡತಿಯಾದ ಬೇವಿನ ಮರನೂ ಇಲ್ಲ. ಆದರೆ ಇಲ್ಲೊಂದು ಆಲದ ಮರಗಳು ಮಾತ್ರ ಇನ್ನು ಉಳ್ಕೊಂಡಿವೆ. ಈಗ ನಮ್ಮ ಈ ಕಾಳಿಂಗ ಗೌಡನಿಗೆ 50 ವರ್ಷ ಆದರೂ ಕೂಡ ಅವನು ಉದಯ ಕಾಲದಲ್ಲೇ ಹೇಳ್ತಾನೆ ನದಿ ಸ್ನಾನವನ್ನು ಮಾಡ್ಕೊಂಡು ಬಂದು ಮದನ ತಿಲಕವನ್ನು ಹಣೆಯಲ್ಲಿಟ್ಕೊಂಡು ಚದುರ ಸಿಕೆಯನ್ನು ಹಾಕೋತಾನೆ. ದಟ್ಟಿ ಉಟ್ಕೊಂಡು ಪಟ್ಟೆ ಚಲ್ಲಣವನ್ನು ತೊಟ್ಕೊಂಡು ಬಿಲ್ಲೆ ಸರಗಳನ್ನು ಕಟ್ಕೊಂಡು ಬೆರಳಿಗೆ ಮುದ್ರೆ ಉಂಗುರವನ್ನು ಇಟ್ಕೊಳ್ತಾನೆ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಚಂದ್ರಗಾವಿಯ ಅಂಗಿ ತೊಟ್ಕೊಂಡು ಇಂದ್ರನಿಲ್ಲದ ಪೇಟವನ್ನು ಸುತ್ತಕೊಂಡು ಚಂದ್ರಕಾಂತಿಯ ದುಪಟಿಯನ್ನ ಹೊತ್ಕೊಂತಾನೆ. ಈ ಕಾಳೇನಹಳ್ಳಿಯ ಊರು ಬಾಗಿಲಿನ ಮನೆಯೇ ನಮ್ಮ ಕಾಳಿಂಗ ಗೌಡನದು. ಮನೆ ಹಿಂದೆನೆ ದೊಡ್ಡಿ ಇದೆ. ಹಾಗೆ ನೋಡಿದ್ರೆ ಅವನ ಮನೆಯೇ ದೊಡ್ಡಿ ಅನ್ಬೋದು. ಮನೆಯ ಬೀದಿ ಬಾಗಿಲಿನ ಕಡೆ ಅವನ ಸಂಸಾರದ ವಾಸ. ಹಿತ್ತಲಿನ ಹಾರಿನ ಪೂರ್ತಿ ದನಗಳ ವಾಸ. ಅಡುಗೆ ಮಾಡೋದಕ್ಕಷ್ಟೇ ಅವನ ಹೆಂಡತಿ, ಮಗ, ಸೊಸೆ ಮತ್ತು 1 ವರ್ಷದ ಮೊಮ್ಮಗು ಇಷ್ಟು ಜನ ಬೀದಿ ಬಾಗಿಲ ಕಡೆ ಇರ್ತಾರೆ. ಉಳಿದಂತೆ ಎಲ್ರೂ ಸದಾ ದೊಡ್ಡಿಲ್ಲೇ ಇರೋದು. ಏಕೆಂದ್ರೆ ಆ ದೊಡ್ಡಿನಲ್ಲಿ ಸುಮಾರು 100 ದನಕರುಗಳಿದ್ವು. 100 ದನಕರುಗಳನ್ನ ಒಪ್ಪ ಮಾಡೋದು ಸುಲಭದ ಕೆಲಸ ಏನಲ್ಲ ಅಲ್ವಾ? ದೊಡ್ಡಿ ಹಿಂಭಾಗದಲ್ಲಿ ಈಗಲೂ ಕೂಡ ಒಂದು ಮಾವಿನ ಮರ ಇದೆ. ಅದ್ರ ಕೆಳಗಡೆ ಕೊಳಲನ್ನು ಊದ್ಕೊಂತ ಈ ಗೊಲ್ಲಗೌಡ ಬಳಸಿ ಬರುವ ತುರುಗಳನ್ನ ಹತ್ರಕ್ಕೆ ಕರೀತಾನೆ. ಅವನ ದೊಡ್ಡಿನಲ್ಲಿ 3 ಭಾಗಗಳಿವೆ. ಒಂದು ನೇಗಿಲು ಮತ್ತು ಗಾಡಿಗಳನ್ನು ಎಳೆಯೋ ಎತ್ತುಗಳದು, ಮತ್ತೊಂದು ಕರುಗಳದು, ಇನ್ನೊಂದು ಬರೀ ಹಸುಗಳದು. ಈ ಕಾಳಿಂಗ ಗೌಡನಿಗೆ ಪ್ರತಿಯೊಂದು ಹಸುವಿನ ಹೆಸರು ಗೊತ್ತಿದೆ. ಪ್ರತಿಯೊಂದು ಹಸುವಿಗೂ ಕೂಡ ತನ್ನ ಹೆಸರು ಗೊತ್ತಿದೆ. ಗೌಡ ಹೆಸರಿಟ್ಟು ಕರೆದ ತಕ್ಷಣವೇನೆ ಆ ಹೆಸರಿನ ಹಸುನೆ ತಲೆ ಎತ್ತಿ ಅವನ ಕಡೆ ನೋಡುತ್ತೆ. ಅವನು ಹತ್ರ ಬರೋ ಹಾಗೆ ಕೈ ಬೀಸಿದ್ರೆ ಅದೇ ಹಸು ಹತ್ರ ಹೋಗಿ ಅವನ ಕೈ ಮೈಗಳನ್ನು ಮೂಸುತ್ತೆ. ಬಟ್ಟೆ ಮುಚ್ಚಿದಿರೋ ಭಾಗವನ್ನ ತನ್ನ ನಾಲಿಗೆಯಿಂದ ತರತರನೆ ನೆಕ್ಕತ್ತೆ. ಬೇಯಿಸಕ್ಕೆ ಗೋಮಾಳಕ್ಕೆ ಹೋದಾಗ ಅವನು ಎಷ್ಟೋ ಸಲ ಎಲ್ಲ ಹಸುಗಳನ್ನು ಹೆಸರಿಡಿದು ಕೂಗ್ತಾನೆ. ಲೆಕ್ಕನೇ ಇಲ್ಲ ಅದಕ್ಕೆ. ಲೇ ಪಾರ್ವತಿ, ಹೊಲದ ಕಡೆಗೆ ಹೋಗ್ಬೇಡ ಕಣೆ. ಲೇ ಲಕ್ಷ್ಮಿ, ಬಾ. ಗಂಗೆ, ಬಾ. ಗೌರಿ, ಅದ್ಯಾಕೆ ಕುಣಿತಿದೀಯ? ಬಾರ್ ಬಂದೈತಿ ನಿನಗೆ ಅಂತೆಲ್ಲ ಕೂಗೋದು. ಗಂಗೆ, ಗೌರಿ, ತುಂಗಭದ್ರೆ, ಪಾರ್ವತಿ, ಸರಸ್ವತಿ, ಧರ್ಮದೇವಿ, ರಂಗನಾಯಕಿ, ಸೀತೆ, ಕಾಮಧೇನು, ಈ ಥರ ಎಲ್ಲ ದೇವತೆಯರ ಹೆಸರು ಅವನ ಹಸುಗಳಿಗಿವೆ. ಒಂದೊಂದು ಹಸುವನ್ನು 10 ಸಲವಾದರೂ ಹಿಡಿದು ಕರೆಯೋ ಅವನ ನಾಲಿಗೆ ದಿನಕ್ಕೆ ಎಷ್ಟು ಸಲ ದೇವತೆಯರ ಹೆಸರನ್ನು ನುಡಿಯುತ್ತೋ ಅವನಿಗೆ ಗೊತ್ತಿಲ್ಲ. ಇಷ್ಟೊಂದು ಪುಣ್ಯ ಗಳಿಸೋ ತನಗೆ ಸದ್ಗತಿ ಅಲ್ಲದೆ ನರಕ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿಶ್ವಾಸ ಕೂಡ ಅವನಿಗಿತ್ತು.
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಹೆಬ್ಬುಲಿಯ ಬಾಯನ್ನು ಹೋಗಲು ದೊಡ್ಡಿಯಿಂದ ಗುಹೆಗೆ ಹಿಂತಿರುಗಿ ಶಿವನ ಕೃಪೆಯಿಂದ ಬದುಕಿ ಮರಳಿ ಬಂದ ಪುಣ್ಯಕೋಟಿಯ ಹಸುವಿನ ತಳಿ ಈಗಲೂ ಕೂಡ ಇದೇ ಕಾಳಿಂಗ ಗೌಡನ ದೊಡ್ಡಿಲಿದೆ. ಅದು ತುಂಬ ಎತ್ತರವೂ ಅಲ್ಲ, ತುಂಬ ಕುಳ್ಳುವೂ ಅಲ್ಲ, ಸಮವಾದ ಮೈಕಟ್ಟು, ಶುದ್ಧ ಬಿಳಿ ಬಣ್ಣ. ಉದ್ದವಾಗಿದ್ರೂ ಕೂಡ ಹಾಯಿದ್ರೆ ಯಾರಿಗೂ ಅಪಾಯ ಆಗದೆ ಇರೋ ಹಾಗೆ ಸ್ವಲ್ಪ ಬಾಗಿರೋ 2 ಕೊಂಬುಗಳಿವೆ. ನಡೆದ್ರೆ ನೆಲದ ಮೇಲೆ ಸ್ಪಷ್ಟವಾದ ಆಕೃತಿ ಮೂಡುವಂತಹ ಗೊರಸುಗಳಿವೆ. ಸುಂದರ ಸುಮಂಗಲಿಯ ನೀಳವಾದ ಜಡೆ ಥರ ಬಾಲ. ಅದರ ಮೈಕಟ್ಟಿಗೆ ತುಸು ಭಾರವೇನೋ ಅನ್ಸೋ ಹಾಗೆ ಹಿಂಭಾಗದಿಂದ ನೋಡಿದ್ರೆ ಕೂಡ 2 ಕಾಲುಗಳ ಮಧ್ಯೆ ತುಂಬಿ ಕಾಣುವಂತಹ ಕೆಚ್ಚಲು, ನೀಳವಾದ ಎದೆಕಟ್ಟು, ಉದ್ದವಾದ ಕುತ್ತಿಗೆ ಕೆಳಗಡೆ ಮೆದುವಾಗಿ ನೇತಾಡುವಂತಹ ಗಂಗೆ ದೊಂಗುಲು. ಪುಣ್ಯಕೋಟಿಯ ತಣಿಗಳು ಯಾವಾಗಲೂ ಹೀಗೇನೆ ಹುಟ್ಟುತ್ತಾ ಇದ್ದಿದ್ದು. ಮುಂದೆ ಬಂದರೆ ಹಾಯ್ದೆ, ಹಿಂದೆ ಬಂದರೆ ಒದಿದೆ. ಯಾವ ಕಂದ ಬಂದು ತನ್ನ ಮೊಲೆಗೆ ಬಾಯಿ ಹಾಕಿದ್ರು ಕೂಡ ಸ್ವಲ್ಪವೂ ತೊಂದರೆ ಕೊಡದೆ ಇರೋದು ಅದರ ಹೆಣ್ಣು ತಳಿಗಳ ಸ್ವಭಾವ ಆಗಿತ್ತು. ಇನ್ನು ಗಂಡು ಕರುಗಳು ಅವು ಅಷ್ಟೇ, ಕೆಲಸದಲ್ಲಿ ಯಾವಾಗಲೂ ಮುಂದೆ, ಯಾರನ್ನು ಹಾಯ್ದೆ ಘಾತಕತನವಿಲ್ಲದೆ ಸದಾ ಗೆಲುವಿನ ಮುಖದಲ್ಲಿ ಮೆಲುಕು ಹಾಕ್ತಾ ಇದ್ವು. ಕಾಳಿಂಗ ಗೌಡನಿಗೆ ಸಿಟ್ಟು ಬಂದಾಗ ಉಳಿದ ಹಸುಗಳನ್ನು ಬೈಯೋದು ಇತ್ತು. ನಿಂಗೇನು ಬುದ್ಧಿ ಕೆಟ್ಟದೇನು, ನಿಂಗೆ ಏಟು ಬೀಳುತ್ತೆ ನೋಡು, ಈ ಥರ ಮೊದಲಾದ ಗದರಿಕೆ ಮಾತುಗಳು ಧಾರಾಳವಾಗಿ ಅವನ ಬಾಯಿಂದ ಬರ್ತಿದ್ವು. ಆದರೆ ಅಪ್ಪಿತಪ್ಪಿ ಪುಣ್ಯಕೋಟಿಯ ತಳಿಯನ್ನು ಅವನು ಯಾವತ್ತೂ ಗದರಿಸ್ಲಾರ. ಅವುಗಳ ವಂಶದ ಹಸುನೇ ಅಲ್ವಾ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯದೆ ಹೆಬ್ಬುಲಿಯ ಬಾಯನ್ನು ಹೋಗೋಕ್ಕೆ ಅಂತ ಹೋಗಿದ್ದು. ಈಗಲೂ ಕೂಡ ಸಂಕ್ರಾಂತಿ ದಿವಸ ಹಾಲು ಪೊಂಗಲ್ಲು ಹಬ್ಬ ಮಾಡಿ ಅವನು ಮೊದಲು ಪುಣ್ಯಕೋಟಿಯ ತಣಿಗಳಿಗೇನೆ ಪೂಜೆ ಮಾಡ್ತಾನೆ. ಈ ಕಾಳಿಂಗಗೌಡ ಜಾತಿಯಲ್ಲಿನೋ ಗೊಲ್ಲರವನು. ಅವನು ಹೇಳೋ ಪ್ರಕಾರ ಅವನೊಬ್ಬನೇ ಗೊಲ್ಲರ ಜಾತಿಯವನಲ್ಲ. ಪ್ರತಿಯೊಬ್ಬ ಗಂಡಸು ಕೂಡ ಗೊಲ್ಲಗೌಡನೇ, ಪ್ರತಿಯೊಬ್ಬ ಹೆಂಗಸು ಕೂಡ ಗೊಲ್ಲತೀನಿ. ಗೋಪೂಜೆ ಮಾಡೋಳೇನೆ ಗೊಲ್ಲತಿ, ಗೋಪಾಲನೆ ಮಾಡೋವನೇ ಗೊಲ್ಲ. ಮಹಾ ಋಷಿ ಮುನಿಗಳೆಲ್ಲರೂ ಗೋಪಾಲನೆ ಮಾಡ್ತಾ ಇದ್ರು. ಋಷಿ ಪತ್ನಿಯರು ಗೋಪೂಜೆ ಮಾಡ್ತಾ ಇದ್ರು. ಅವರೆಲ್ಲರೂ ಗೊಲ್ಲರಲ್ವೇ. ಗಂಗಡಿಕಾರ, ದಾಸಗೌಡ, ನೊಣಬ, ಬಣಜಿಗ, ಹಾರ್ವ ಮೊದಲಾದ ಒಳಪಂಗಡಗಳು 108 ಇರಬಹುದು. ಆದರೆ ಇವೆಲ್ಲ ಗೊಲ್ಲರ ಒಳಗಿನ ಪಂಗಡಗಳೇನೆ. ನಾಮ ಹೇಳ್ಕೊಂಡ್ಲಿ, ಬೂದಿ ಬೆಳ್ಕೊಂಡ್ಲಿ, ಗೋಪೂಜೆ ಮಾಡದೇ ಇರೋರು ಯಾರು? ಈ ಥರ ಅವನ ವಾದ. ಈ ಕಾಳಿಂಗಗೌಡ ಅನಕ್ಷರಸ್ಥ ಅಲ್ಲ. ಪಾಯಲ್ಲೇನೆ ಗೋವಿನ ಕಥೆಯ ಪದ್ಯವನ್ನು ಹೇಳಿ ಅರ್ಥ ಹೇಳ್ತಿದ್ದ. ಜೈಮಿನಿ ಭಾರತದ ಕೆಲವು ಸಂಧಿಗಳನ್ನು ಹೇಳ್ತಾ ಇದ್ದ. ಗದಗಿನ ಭಾರತವನ್ನು ಹೇಳಿಸ್ಕೊಂಡು ಕಲ್ತಿರ್ಲಿಲ್ಲ, ಆದರೆ ಯಾರಾದರೂ ಹೇಳಿದ್ರೆ ಅದರ ಅರ್ಥವನ್ನು ಸರಿಯಾಗಿ ಹೇಳ್ತಾ ಇದ್ದ. ಕಾಳೇನಹಳ್ಳಿಗೆ 2 ಮೈಲಿ ದೂರದಲ್ಲಿರೋ ಅಗ್ರಹಾರದಲ್ಲಿ ಒಬ್ಬರು ಬ್ರಾಹ್ಮಣ ಜೋಯಿಸರಿದ್ರು. ಅವರೇನೆ ಸುತ್ತಲ ಹಳ್ಳಿಗಳ ಪುರೋಹಿತರು. ಕಾಳಿಂಗ ಗೌಡರಿಗಿಂತ 5 ವರ್ಷಕ್ಕೆ ಆ ಜೋಯಿಸರು ಚಿಕ್ಕವರು. ಅವ್ರ ಹೆಸರು ನರಸಿಂಹ ಜೋಯಿಸರು ಅಂತ. ಸಂಸ್ಕೃತ ಕಲ್ತಿರೋದಲ್ಲದೆ ವೇದ ಪುರಾಣಗಳನ್ನು ಓದಿದ್ದಾರೆ ಅಂದ್ಬಿಟ್ಟು ದೂರದ ಊರಿನ ಜನರೆಲ್ಲ ಹೇಳ್ತಾ ಇದ್ರು. ಈ ನರಸಿಂಹ ಜೋಯಿಸರು ಕಾಳೇನಹಳ್ಳಿಗೆ ಬಂದಾಗ ಅಥವಾ ಕಾಳಿಂಗಗೌಡನೇ ಅಗ್ರಹಾರಕ್ಕೆ ಹೋದಾಗ ಅವನು ಜೋಯಿಸರಿಗೆ ಸವಾಲು ಹಾಕ್ತಿದ್ದ. ನರಸಪ್ಪ, ನೀನು ಅಷ್ಟೊಂದು ವೇದ ಎಲ್ಲ ಓದಿದೆಯಲ್ಲ, ನೀನೇ ಹೇಳು, ಋಷಿಮುನಿಗಳೆಲ್ಲ ಗೊಲ್ರೆ ಅಲ್ವಾ ಅಂದಾಗ ಹೌದು ಹೌದು ಅಂತ ಜೋಯಿಸರು ಅವನ ಮಾತನ್ನು ಒಪ್ತಿದ್ರು. ಮಾತ್ರವಲ್ಲದೆ ಒಂದು ಮಂತ್ರವನ್ನು ಹೇಳ್ತಾ ಇದ್ರು. ಮಾತಾ ರುದ್ರಾಣಂ ದುಹಿತ ವಸೂನಾಂ ಸ್ವಸಾದಿತ್ಯ ನಾಮಾಮೃತಸ್ಯ ನಾಭಿಹಿ. ಅಂದರೆ ರುದ್ರನಿಗೆ ತಾಯಿ, ವಸುವಿಗೆ ಪುತ್ರಿ, ಅಮೃತದ ಭಂಡಾರ, 33 ಕೋಟಿ ದೇವತೆಗಳೆಲ್ಲ ಅವಳಲ್ಲೇ ಇರುವಾಗ ಯಾವ ದೇವರನ್ನ ಪೂಜೆ ಮಾಡಿದ್ರು ಗೋಪೂಜೆ ಮಾಡಿದ ಹಾಗೆ ಆಯಿತು. ಹಾಗಾಗಿ ದೇವ್ರ ಪೂಜೆ ಮಾಡೋರೆಲ್ರೂ ಗೊಲ್ರೆ ಅಂತ ಅನ್ನೋರು. ಇನ್ನು ಈ ಕಾಳಿಂಗಗೌಡ ಇದುವರೆಗೂ ಹಾಲಿನ ಆಸೆಗೋಸ್ಕರ ಹಸುವನ್ನು ಸಾಕಿದವನಲ್ಲ. ಹಾಲಿನ ಆಸೆಗಾಗಿ ಯಾರಾದರೂ ತಾಯಿನ ಸಾಕ್ತಾರಾ? ಈ ಬಗೆಗೆ ಅವನದೇ ಒಂದು ತರ್ಕ ಸರಣಿ ಇತ್ತು. ತಾಯಿಯಿಂದ ನಾವು ಹುಟ್ಟಿದ್ದೀವಿ, ಹುಟ್ಟಿದ ಮೇಲೆ ಅವಳ ಹಾಲಿನ ಮೇಲೆ ನಮಗೆ ಪ್ರೀತಿ ಬೆಳೆಯುತ್ತೆ. ಆದರೆ ಹಾಲಿನ ಆಸೆಗಾಗಿನ ತಾಯಿನ ತರಕ್ಕಾಗುತ್ತಾ? ಹೇಗೆ ಭೂಮಿಗೆ ಬರೋಕ್ಕೆ ತಾಯಿ ಸಾಧ್ಯನೋ ಹಾಗೇನೆ ಗೋವು ಕೂಡ ಅಷ್ಟೇ. ಗೋಮಾತೆ, ಭೂಮಾತೆ, ಜನ್ಮವಿತ್ತ ಮಾತೆ, ಈ ಮೂವರನ್ನು ಯಾರು ತರಕ್ಕೆ ಸಾಧ್ಯ ಇಲ್ಲ, ಹಾಗೆ ಕೊಡೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದ. ಗೋವು ಇರೋದು ಮನುಷ್ಯರಿಗೆ ಹಾಲು ಕೊಡೋಕ್ಕೆ, ಅಂದರೆ ಅವನು ಒಪ್ಪೋದಿಲ್ಲ. ನಮ್ಮನ್ನು ಹೆತ್ತ ತಾಯಿ ಹಸುವಿನ ಕರುಗೆ ಯಾಕೆ ಹಾಲು ಕೊಡಲ್ಲ? ಹಾಗೆ ಹಸುವಿನ ಹಾಲು ಅದರ ಕರುವಿಗೆ ಉತ್ಪತ್ತಿ ಆಗುತ್ತೆ. ಆದರೆ ಮನುಷ್ಯನ ತಾಯಿಗಿಂತ ಗೋಮಾತೆಯ ಪುಣ್ಯ ದೊಡ್ಡದು. ಯಾಕೆಂದರೆ ಅವಳ ಮೊಲೆ ಇನ್ನೂ ದೊಡ್ಡದು. ಅದಕ್ಕೆ ತನ್ನ ಕರುವಿಗೆ ಹಾಗೆ ಉಳಿದು ಮನುಷ್ಯರಿಗೂ ಕೊಡುವಷ್ಟು ಹಾಲು ಅವಳ ಮೊಲೆಯಲ್ಲಿ ಹುಟ್ಟುತ್ತೆ. ಅಂದರೆ
ಅದರ ಕರು ಕುಡಿದು ಉಳಿದ ಹಾಲು ನಮ್ಮದು ಅನ್ನೋದು ಅವನ ವಾದ. ಅವನ ದೊಡ್ಡಿಲ್ಲಿ ಯಾವ ಹಸುವಿನಿಂದ ಹಾಲು ಕರಿಬೇಕಾದ್ರೂ ಕರುವನ್ನು ಎಳೆದು ಬೇರೆ ಕಟ್ತಾ ಇರಲಿಲ್ಲ. ಒಂದು ಕಡೆಯ 2 ಮೊಲೆಗಳನ್ನ ಕರು ಕುಡಿತಾ ಇರಬೇಕು, ಇನ್ನೊಂದು ಕಡೆಯ 2 ಮೊಲೆಗಳಿಂದ ಗೌಡನ ಹೆಂಡತಿ ಅಥವಾ ಸೊಸೆ ಕೊಳದಪ್ಪಲೆಗೆ ಹಾಲನ್ನ ಕರ್ಕೊತಾ ಇದ್ರು. ಹಸುಗಳನ್ನು ಕಟ್ಟಲಿಕ್ಕೆ ಅಂದ್ಬಿಟ್ಟೆ ದೊಡ್ಡಿನಲ್ಲಿ ಒಂದು ಬೇರೆ ಒಪ್ಪಾರಿತ್ತು. ಒಂದೊಂದು ಹಸುವಿಗೂ ಬೇರೆ ಬೇರೆ ಗೊಂತು ಮತ್ತು ಬಾನಿಗಳಿದ್ವು. ಆದರೆ ಅವುಗಳ ಕರುಗಳನ್ನು ಅವರು ವಾಸಿಯವಾಗಿದ್ದ ತೊಟ್ಟಿಯಲ್ಲಿ ಕೂಡ ಹಾಕ್ತಿದ್ರು. ತೀರಾ ಎಳೆ ಕರುಗಳನ್ನ ರಾತ್ರಿ ಹೊತ್ತಿನಲ್ಲಿ ಗೌಡ, ಅವನ ಹೆಂಡತಿ ಅಥವಾ ಅವನ ಮಗ ಸೊಸೆ ತಮ್ಮ ಕಂಬಳಿ ಹಾಸಿಗೆ ಮೇಲೇನೆ ಮಲಗಿಸ್ಕೊಂತ ಇದ್ರು. ಕರುಗಳು ಕಂಬಳಿ ಮೇಲೆ ಒಂದೊಂದ್ಸಲ ಗಂಜಲ ಹೊಯ್ದ್ರೆ ಅವ್ರು ಯಾರಿಗೂ ಬೇಸರವೇ ಆಗ್ತಾ ಇರ್ಲಿಲ್ಲ. ನಮ್ ಕೂಸು ಹುಚ್ಚ ಹೊಯ್ಯಾಕಲ್ವಾ, ಹಂಗೆ ಕರುಗಳು ಕೂಡ ಅಷ್ಟೇ. ಮನುಷ್ಯರು ಮಕ್ಕಳು ಹುಚ್ಚಗಿಂತ ಕರುಗಳು ಗಂಜಲ ಒಳ್ಳೇದು, ಏಟಾದ್ರೂ ಅದು ಪಂಚಗವ್ಯ ಅಂತ ಅವ್ರು ಭಾವಿಸ್ತಿದ್ರು. ಕರು ಆದರೆ ಕರುವಿನಿಂದ, ಇಲ್ಲದೆ ಇದ್ರೆ ದೊಡ್ಡ ಹಸುವಿನಿಂದ ದಿನವೂ ಬೆನ್ನನ್ನು ನೆಕ್ಕಿಸ್ಕೊಂಡಿದ್ರೆ ಗೌಡನಿಗೆ ರಾತ್ರಿ ನಿದ್ದೆನೆ ಹತ್ತಾ ಇರಲಿಲ್ಲ. ಮಧ್ಯರಾತ್ರಿಯಲ್ಲಿ ಮಗ್ಳು ಹೊರಳುವಾಗ ಸ್ವಲ್ಪ ಎಚ್ಚರಿಕೆ ಆದರೂ ಕೂಡ ತನ್ನ ಪಕ್ಕದಲ್ಲಿ ಮಲಗಿರೋ ಕರುವನ್ನು ನೇವರಿಸಿ ಅದ್ರ ಜೊತೆ ಏನಾದರೂ ಮಾತಾಡೇ ಅವ್ನು ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಿದ್ದು. ಬೆಳಗ್ಗೆ ಎದ್ದು ತಂಬಿಗೆಯಿಂದ ಕೈ ಕಾಲು ತೊಳೆದು ಮೂಡಣದ ಸ್ವಾಮಿಗೆ ಕೈ ಮುಗಿದ ಮೇಲೆ ಹಾಲು ಕರಿಯೋಕ್ಕೆ ಅಂತ ಕರುಗಳನ್ನ ಹಸುಗಳ ಹತ್ರಕ್ಕೆ ಬಿಟ್ಟಾಗ ಪ್ರತಿಯೊಂದು ಕರುವೂ ಕೂಡ ಸ್ವಲ್ಪನೂ ತಪ್ಪದೆ ನೇರವಾಗಿ ತನ್ನ ತಾಯಿ ಹತ್ರಕ್ಕೆ ಹೋಗಿ ಮೊಲೆ ಕುಡಿಯೋಕ್ಕೆ ಪ್ರಾರಂಭ ಮಾಡ್ತಿದ್ವು. ನೋಡಿದ್ಯಾ, ಹೆತ್ತವನ್ ಮರಿಯಕ್ಕೆ ಮನುಷ್ಯರು ಕೆಟ್ಟದ್ವು, ಅವು ಮನುಷ್ಯರಂಗಲ್ಲ ಬಿಡವು ಅಂತ ಕಾಳಿಂಗಗೌಡ ಎಷ್ಟೋ ಸಲ ಅಂತ ಇದ್ದ. ಇಂತಹ ಗೌಡನಿಗೆ ತಕ್ಕ ಹೆಂಡತಿಯಾಗಿದ್ಲು ಲಕ್ಕಮ್ಮ. ಒಂದು ದಿವಸ ಬೆಳಗ್ಗೆ ಹಸುವಿನ ದೊಡ್ಡಿಯಲ್ಲಿ ಹಾಲು ಕರಿತಿದ್ಲು. ಅವರು ಸೊಸೆ ತಾಯವ್ವ ಅಳ್ತಾ ಇದ್ದ ತನ್ನ 1 ವರ್ಷದ ಮಗುಗೆ ಹಾಲು ಕುಡ್ಸೋಕ್ಕೆ ಅಂತಲೇ ಹತ್ತಿರ ಕೂತ್ಕೊಂಡು ಕುಪ್ಸ ಸರಗಿಸ್ಕೊಂಡ್ಲು. ಮೊಲೆಯನ್ನು ಬಾಯಿಗೆ ತುಂಬಿಕೊಂಡ್ರು ಕೂಡ ಮಗು ಅಳೋದು ನಿಲ್ಲಿಸೋದಿಲ್ಲ. ವೈನಾಗ ಎದೆ ಕುಡಿಸ್ಲಗ್ಗಿ ಅಂತ ಅತ್ತೆ ಹೇಳಿದಾಗ ತಾನು ಏನು ಮಾಡಬೇಕು ಅಂತ ತಿಳಿದೆ ತಾಯವ್ವ ಅತ್ತೆಯನ್ನು ಮಿಕ್ಕನೆ ನೋಡಿದ್ಲು. ಏಕೆಂದರೆ ತಾಯವ್ವನಿಗೆ ಮಾತು ಬರ್ತಾ ಇರಲಿಲ್ಲ. ಅವಳು ಹುಟ್ಟಿದಾಗಿಂದ ಮೂಗಿಯಾಗಿದ್ದವಳು. ಅವಳನ್ನು ಸೊಸೆಯಾಗಿ ತಂದುಕೊಟ್ಟದ್ದು ಕೂಡ ಕೊಟ್ಟ ಭಾಷೆಗೆ ತಪ್ಪಬಾರದು ಅನ್ನೋ ಧರ್ಮದಿಂದ. ಈ ಕಾಳಿಂಗಗೌಡನಿಗೆ ತಂಗಿ ಮಗಳಾದ ಅವಳು 3 ವರ್ಷದ ಹುಡುಗಿಯಾಗಿದ್ದಾಗ ಗೌಡನ ಒಬ್ಬನೇ ಮಗ ಕೃಷ್ಣನಿಗೆ 8 ವರ್ಷ ಆಗಿತ್ತು. ಸೋದರ ಸಂಬಂಧ ಹೇಗೂ ಒಳ್ಳೆಯದು ಹೀಗೂ ಒಳ್ಳೆಯದು ಅಂತ ಅಂದ್ಕೊಂಡು 3 ವರ್ಷದ ಸೋದರ ಸೊಸೆಯನ್ನ ಮುಂದೆ ತನ್ನ ಮಗನಿಗೆ ತಂದ್ಕೊಳ್ಳೋದಾಗಿ ಯಾವುದೋ ಮಾತಿನ ಸಂದರ್ಭದಲ್ಲಿ ಈ ಗೌಡ ತಂಗಿಗೂ ಭಾವನಿಗೂ ಮಾತು ಕೊಟ್ಟಿದ್ದ. ಆಗ ಇನ್ನು ಆ ಹುಡುಗಿ ಮಾತಾಡ್ತಿರ್ಲಿಲ್ಲ. 3 ವರ್ಷಕ್ಕೆ ಎಷ್ಟೋ ಮಕ್ಕಳು ಮಾತಾಡೋದಿಲ್ಲ ಅಂತ ಗೌಡ ಅನ್ಕೊಂತಿದ್ದ. ಅವನು ಆ ಬಗ್ಗೆ ಯೋಚಿಸುವಂಥ ವಿಶೇಷನೂ ಏನೂ ಇರಲಿಲ್ಲ. ಹಾಗೆ ದಿನಗಳು ಕಳೀತು. ಹುಡುಗಿಗೆ 8 ವರ್ಷ ಆದರೂ ಮಾತುಗಳು ಬರಲಿಲ್ಲ. ದೇವರಿಗೆ ಹರಕೆ ಹೊತ್ತರು, ಸಾಧು ಸಂತರಿಂದ ಮಂತ್ರತಂತ್ರ ಮಾಡಿಸಿದ್ರು, ಮಲಯಾಳಿಗಳಿಂದಲೂ ಎಲ್ಲ ಆಟ ಎಲ್ಲ ಮಾಡಿಸಿದ್ರು ಅವಳ ನಾಲ್ಗೆ ಒಂದು ಅಕ್ಷರವೂ ನುಡಿಲಿಲ್ಲ. ಆಗ ಎಲ್ಲರಿಗೂ ಗೊತ್ತಾಯಿತು ಈ ತಾಯವ್ವ ಹುಟ್ಟು ಮೂಗಿ ಅಂತ. ಅವಳನ್ನ ತನ್ನ ಮಗನಿಗೆ ತಂದುಕೊಳ್ಳೋದು, ಈ ಮಾತು ಆಗಿರೋದು ಕೂಡ ಗೌಡನ ನೆನಪಿನಲ್ಲಿ ಇರಲಿಲ್ಲ. ಆದರೆ ಅವನೇನು ಆ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಅವನ ತಂಗಿ ದ್ಯಾವಕ್ಕ ಒಂದ್ಸತಿ ಬಂದ್ಲು. ಮಗಳ ಮದುವೆ ವಿಷಯವಾಗಿ ಅಣ್ಣನ ಜೊತೆ ಪ್ರಸ್ತಾಪ ಮಾಡಿದಾಗ ಗೌಡ ಹೇಳ್ದ, ಅವ್ವ ಹುಡುಗಿನೇ ಮೂಗಿ, ಅವಳನ್ನ ಹೆಂಗೆ ತಂದ್ಕೊಂಡ್ಲಿ ನೀನೇ ಹೇಳು ಅಂದ. ಆಗ ತಂಗಿ ಹೇಳಿದ್ಲು, ಅಣ್ಣಯ್ಯ, ಮದುವೆಗೆ ಮಾತಾಡಿದಾಗ ಅವಳು ಮೂಗಿನೋ ತಾಗಿನೋ ಅಂತ ಯಾರಿಗೆ ಗೊತ್ತಿತ್ತು? ನಿನ್ನ ಮಗಂಗೆ ಅಂತ ಗಟ್ಟಿಯಾದ ಹೆಣ್ಣು ಅಂತ ನೀನೇ ಒಪ್ಕೊಂಡಿದ್ದೆ. ಈಗ ಮೂಗಿ ಅಂತ ಹೇಳ್ಬಿಟ್ಟು ಆಡಿದ ಭಾಷೆಗೆ ತಪ್ತೀಯಾ ಅಂದ್ಲು. ಕಾಳಿಂಗಗೌಡ ಆಡದ ಮಾತಿಗೆ ತಪ್ಪೋದು ಹೇಗೆ ಸಾಧ್ಯ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅವನು ವಂಶಕ್ಕೆ ಸೇರಿರೋ, ಈಗ ಅವನದೇ ಆಗಿರೋ ಈ ದೊಡ್ಡಿಲಿದ್ದ ಪುಣ್ಯಕೂಟಿ ಅನ್ನೋ ಹಸು ಅಲ್ವಾ ಕೊಟ್ಟ ಭಾಷೆಗೆ ತಪ್ಪಲಾರದೆ ಹೆಬ್ಬುಲಿಯ ಬಾಯಕ್ಕೆ ಹೋಗಕ್ಕೆ ಸಿದ್ಧವಾಗದ್ದು. ಅದರದೇ ತಳಿಗಳು ಈಗಲೂ ಕೂಡ ದೊಡ್ಡಿಲಿದೆ. ಕೊಟ್ಟ ಭಾಷೆಗೆ ತಪ್ಪು ನಡೆದು ಬಿಟ್ರೆ ತಾನು ಅವುಗಳ ಎದುರಿಗೆ ಹೋಗೋದಾದ್ರೂ ಹೇಗೆ? ಹಸುಗಳು ಅಂದ್ರೇನು? ಅವುಗಳ 2 ಕಣ್ಣಲ್ಲೂ ಸೂರ್ಯ ಚಂದ್ರ ದೇವತೆಗಳನ್ನೇ ಇರ್ತಾರೆ. ಅವರು ಕಾಣದೇ ಇರೋದು ಇನ್ನೇನಿರುತ್ತೆ ಅಂತ ಅನ್ಕೊಂಡ. ಈಗ ತಂಗಿ ದ್ಯಾವಕ್ಕ ತನ್ನನ್ನು ಇಕ್ಕಟ್ಟಿಗೆ ಸಿಕ್ಸಿದ್ಲು. ಆದ್ರೆ ಏನು ಮಾಡೋದು ಅಂತ ಅಂದ್ಕೊಂಡು, ಆಯ್ತವ ನಿನ್ನ ಮಗಳನ್ನ ತಂದ್ಕೊಂಡು ತಿನ್ಬಿಡು, ಜೋಯಿಸ್ರನ್ನ ಕೇಳಿ ಲಗ್ನ ಕಟ್ಸೋಣ ಅಂತ ಹೇಳ್ಬಿಟ್ಟು ತಂಗಿಗೆನ ಹೇಳ್ಬಿಟ್ಟ. ಆದರೆ ಹೆಂಡತಿ ಲಕ್ಕಮ್ಮನನ್ನ ಈ ಮದುವೆಗೆ ಒಪ್ಸೋ ಕೆಲಸ ಗೌಡಂದೇ ಆಗಿತ್ತು.
ಕೊಟ್ಟ ಭಾಷೆಗೆ ತಪ್ಪಬಾರದು ಅನ್ನೋದು ಅವಳಿಗೂ ಗೊತ್ತಿಲ್ಲದ ವಿಚಾರವೇನಾಗಿರಲಿಲ್ಲ. ಹಾಗೇನೆ ಸೋದರಿಕೆಯ ಸಂಬಂಧದ ಮಾತುಗಳು ಹೀಗೆ ಚಿಕ್ಕ ವಯಸ್ಸಲ್ಲಿ ನಡೆಯೋದು ಕೂಡ ಅಪರೂಪ ಆಗಿರಲಿಲ್ಲ. ಇದರಲ್ಲಿ ಯಾರ್ದು ತಪ್ಪಿಲ್ಲ. ಆದರೆ ಮೂಗಿ ಹೆಂಡತಿ ಜೊತೆಗೆ ಮಗ ಸಂಸಾರ ಮಾಡಿಕೊಂಡು ಯಾವ ಸುಖ ಅನುಭವಿಸ್ಬೇಕು ಅಂತ ಆಕೆ ವಾದ. ಈ ಪ್ರಶ್ನೆಗೆ ಗೌಡಯ್ಯ ಉತ್ತರ ಹೇಳಿದ. ಮೂಗಿ ಆದ್ರೇನು, ಹೆಣ್ಣು ಚಂದಾಗವಳೆ, ಕೆಲಸ ಎಲ್ಲ ವೈನಾಗ ಮಾಡ್ತಾಳೆ, ಮಾತಾಡಕ್ ಬರಲ್ಲ, ಗೋಮಾತೆ ಮೂಗಿನ ಹೇಳು ಅಂದ. ಅವಳಿಂಗ್ ಮೂಗಿ ಆಗ್ತಾಳೆ, ದೇವ್ರಿಗೆಲ್ಲ ಅವಳು ತಾಯಲ್ವಾ ಅಂತ ಲಕ್ಕಮ್ಮ ಹೇಳಿದ್ಲು. ಹಂಗನ್ನು, ಆದ್ರೆ ಅವಳು ಮಾತಾಡ್ತಾಳಾ ಅಂದಾಗ ಇಲ್ಲ ಅಂತ ಆಕೆ ಅಂದ್ಲು. ಅಂದ್ರೆ ಮಾತಾಡೋಕ್ಕೆ ಬರದೇ ಇರೋರೆಲ್ಲ ಮೂಗರಾಗಕ್ಕಾಗಲ್ಲ. ಈ ಹುಡುಗಿನೂ ಹಂಗೆ. ನಮ್ಮ ದೊಡ್ಡಿಲಿರೋ ಹಸುಗಳು ಮಾತಾಡ್ತಾವ. ನಾನು ಕರೆದಾಗ ಹತ್ರಕ್ಕೆ ಬರ್ತವೆ, ನನ್ನ ಮೈ ನೆಕ್ತವೆ, ಕಣ್ಣು ಸನ್ನೆ ಮಾಡಿದ್ರೆ ಸಾಕು ತಿಳ್ಕೊಂಬಿಡ್ತವೆ. ಅವಕ್ಕೆ ಮಾತು ಬಂದೇ ಬರ್ತೈತೆ, ಆದರೆ ಅವು ಮಾತಾಡಲ್ಲ. ಯಾಕೆ ಆಡಬೇಕು? ಅವೇ ನರ್ಮನಸ್ರ ಮಾತಾಡೋಕ್ಕೆ. ದೇವ್ರು ಯಾಕೆ ಮಾತಾಡ್ಬೇಕು ಹೇಳು ಅಂತ ಅಂದ. ಈ ಮಾತಿಗೆ ಏನು ಉತ್ತರ ಹೇಳಬೇಕು ಅಂತ ಲಕ್ಕಮ್ಮಂಗೆ ತಿಳಿಯಲಿಲ್ಲ. ಗೌಡಯ್ಯ ಮತ್ತೆ ಕೇಳ್ದ, ನಿಮ್ಮತ್ತೆ ಯಾರು ಹೇಳು ಅಂದಾಗ, ನಿಮ್ಮ ಅವ್ವ ಅವರೇನೆ, ಸತ್ತೇಟೋ ವರ್ಷ ಆಯ್ತಲ್ಲ ಅಂತ ಆಕೆ ಅಂದ್ಲು. ಆ ಅವ್ವ ಅಲ್ಲ, ನಮ್ಮವ್ವ ಅಂದರೆ ಗೋತಾಯಿ. ಅವಳು ನಿಂಗೆ ಅತ್ತೆ ಅನ್ಕೋ. ಅವಳೇ ನಿನಗೆ ಗೋಳಾಡಿಸ್ತಾಳ, ನನ್ನ ಕೂಟ ನಿನ್ನ ಬಗ್ಗೆ ಚಾಡಿ ಹೇಳ್ತಾಳ ಅಂತ ಗೌಡ ಕೇಳ್ದ. ಇಲ್ಲ ಅಂತ ಆಕೆ ಹೇಳಿದ್ಲು. ಹಾಗೇನೆ ಮತ್ತೆ ಗೋತಾಯಿ ಅಂತ ಸೊಸೆ ಸಿಕ್ಕಿದ್ರೆ ಅವಳು ಕೂಡ ನಿನ್ನ ಮಗನ ಕೂಟ ಏನು ಚಾಡಿ ಹೇಳೋಕ್ಕಾಗಲ್ಲ. ನಿಂಗೂ ಸುಖ, ಎಲ್ರಿಗೂ ಸುಖ, ಸುಮ್ಕ ಒಪ್ಕ ಅಂದ. ಸರಿ, ಲಕ್ಕಮ್ಮ ಮದುವೆಗೆ ಒಪ್ಕೊಂಡ್ಲು. 13 ವರ್ಷದ ಕೃಷ್ಣೇಗೌಡನಿಗೆ ಅವನ ಸೋದರತ್ತೆ ಮಗಳು 8 ವರ್ಷದ ಮೂಗಿ ತಾಯವನ್ನ ಕೊಟ್ಟು ಗೊಲ್ಲರ ಪದ್ಧತಿ ಹಾಗೆ ರಾತ್ರಿ ಹೊತ್ತು ಮದುವೆ ಆಯಿತು. ಈ ಮೂಗಿ ಹುಡುಗಿ ತನಗೆ ಬೇಡ ಅಂತ ಕೃಷ್ಣೇಗೌಡನು ಹೇಳಲಿಲ್ಲ. ಹಾಗೆ ಹೇಳೋಷ್ಟು ವಯಸ್ಸು ಕೂಡ ಅವನಿಗಿನ್ನೂ ಆಗಿರಲಿಲ್ಲ. ಅಲ್ಲದೆ ಮದುವೆ ವಿಷಯ ಅಂದರೆ ಪೂರ್ತಿ ತಂದೆ ತಾಯಿಗಳದಾಗಿತ್ತು. ಅದರಲ್ಲಿ ಮಕ್ಕಳು ಬಾಯಿ ಹಾಕೋ ಪರಿಪಾಠನೇ ಇರಲಿಲ್ಲ. ಇನ್ನು ಈ ತಾಯವ್ವ ಕೆಲಸಗಳಲ್ಲಿ ಬದುಕುಗಳಲ್ಲಿ ಬಹಳ ಜಾಣೆ. ಮಾತಾಡೋಕ್ಕೆ ಬರೆದಿದ್ರು ಕೂಡ ಮತ್ತೊಬ್ಬರ ಆಡದ ಮಾತುಗಳೆಲ್ಲ ಆಕೆಗೆ ತಿಳಿತಿದ್ವು. ಮದುವೆಯಾದ 6 ವರ್ಷದ ಮೇಲೆ ಅತ್ತೆ ಮನೆಗೆ ಬಂದ್ಲಾಕೆ. ಬಂದು 3 ವರ್ಷದ ನಂತರ ಬಸ್ರಿ ಆದ್ಲು. ಮೊದಲನೇ ಮಗು ಗಂಡು ಮಗನ್ನು ಹೆತ್ಲು. ಸರಿ, ಸೊಸೆ ಮೂಗಿ ಆದ್ರೇನಂತೆ, ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು ಅಂತ ಲಕ್ಕವನು ಸೊಸೆಯನ್ನ ಮೊಮ್ಮಗನನ್ನ ಒಪ್ಕೊಂಡ್ಲು. ಇನ್ನು ಈಗ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಬದಲಾಯಿಸಿ ಎದೆಯನ್ನು ಕೊಟ್ಟರು ಕೂಡ ಮಗು ಅಳೋದನ್ನ ನಿಲ್ಲಿಸ್ಲಿಲ್ಲ. ಬಾಯಿಗೆ ಇಟ್ಕೊಂಡ ಮೊಲೆಯನ್ನ ಒಲ್ಲೆ ಅಂದ್ಬಿಟ್ಟು ಕೈಯಿಂದ ತಳ್ತು. ಲಕ್ಕಮ್ಮ ಒಂದು ಹಸುವಿನ ಹಾಲನ್ನು ಕರೆದು ಮತ್ತೊಂದರ ಮೊಲೆಗೆ ಹರಳೆಣ್ಣೆ ಸವರಿ ಸೊರ್ ಅಂತ ಎಳಿತಿದ್ಲು. ಮೊಮ್ಮಗು ಅಳ್ತಾನೆ ಇತ್ತು. 1 ನಿಮಿಷ ಕರೆಯೋದನ್ನ ನಿಲ್ಲಿಸಿದ್ಲು ಆಕೆ. ಆಮೇಲೆ ಸೊಸೆ ಕಡೆ ಕೇಳಿದ್ಲು, ಅದ್ಯಾಕೆ ನಡ್ಗ್ಯ, ನೆಟ್ಟಿಗೆ ಎದೆ ಕೊಡಬೇಡವಾ ಅಂತ ಅಂದಾಗ ಸೊಸೆ ಕೈ ಸನ್ನೆ ಮಾಡಿ ಏನೋ ಹೇಳಿದ್ಲು. ಆಗ ಅತ್ತೆಗೆ ಅರ್ಥ ಆಯಿತು. ಈಗ 7-8 ದಿನದಿಂದಲೂ ಹಾಲು ಕಡಿಮೆ ಆಗಿದೆ. ಇವತ್ತು ಬೆಳಗಿನಿಂದ ಎದೆಯಲ್ಲಿ ಸ್ವಲ್ಪ ಹಾಲಿಲ್ಲ, ಯಾಕೋ ಕಟ್ಕೊಂಡಿರ್ಬೇಕು, ನೀನೇ ಬೆಟ್ಟಿನಲ್ಲಿ ಇಸುಗ್ ನೋಡು ಅಂತ ಅತ್ತೆ ಹೇಳಿದಾಗೆ ಸೊಸೆ ಮಾಡಿದ್ರು ಹಾಲು ಬರಲಿಲ್ಲ. 1 ವರ್ಷಕ್ಕೆ ಹಾಲು ನಿಂತೋಯ್ತಾ? ನಿಮ್ಮ ಅವ್ವಂಗೂ ಹಂಗೆ ಆಗಿತ್ತು. 3 ವರ್ಷವಾದ್ರೂ ಮಕ್ಕಳಿಗೆ ಹಾಲು ಕುಡಿಸ್ದೇ ಇದ್ರೆ ನೀವು ಅದಂತೆ ಹೆಂಗಷ್ಟು ಜಾತಿ ಬಿಡು ಅಂತ ಅತ್ತೆ ಗೊಣಗಿದ್ಲು. ಸೊಸೆ ಅಸಹಾಯಕಳಂಗೆ ದೃಷ್ಟಿ ಕೆಳಗೆ ಮಾಡಿದ್ಲು. ಅತ್ತೆ ಹಿಂಡ್ತಿದ್ದ ಹಸು ಬೋರ್ ಅಂತ ಕೊಳಗದ ಮೇಲ್ಭಾಗದವರೆಗೂ ಹಾಲಿನ ನೊರೆ ಉಬ್ಬೋ ಹಾಗೆ ಹಾಲನ್ನು ಕೊಡ್ತಾ ಇತ್ತು. ಒಳಲೆ ಹಾಲನ್ನು ಕುಡಿದು ಮಗುಗೇನೋ ಅಭ್ಯಾಸವಿತ್ತು. ಆದರೆ ತಾಯಿ ಎದೆ ಚೀಪು ಸುಖವನ್ನು ಬಿಡಲಾರ್ದೆ ಏನು ಮಾಡಿದ್ರು ಸುಮ್ಮನೆನೂ ಆಗದೆ ಅದು ಒಂದೇ ಸಮನೆ ಅಳ್ತಾ ಇತ್ತು. ಅಜ್ಜಿನೇ ಮಾಡೋ ಕೆಲಸ ಬಿಟ್ಟು ಬಂದ್ಲು, ಎತ್ಕೊಂಡ್ಲು, ಬಾಯಿಗೆ ಬೆಲ್ಲ ಇಟ್ಲು. ಆದರೂ ಸುಮ್ಮನಾಗಲಿಲ್ಲ. ಹಸು ಕರೆಯೋ ಕೆಲಸ ಅಷ್ಟೊತ್ತಿಗೆ ನಿಂತು ಹೋಗಿತ್ತು. ಮಗು ಅತ್ತೆ ಕೈಲಿದ್ದನ್ನು ನೋಡಿ ತಾಯವ್ವನೇ ಆ ಕೆಲಸ ಮಾಡೋಕ್ಕೆ ಅಂತ ಹೋದ್ಲು. ಈಗ ಆ ಕಾಳಿಂಗ ಗೌಡ ನಸುಕ್ನಲ್ಲೇ ಎದ್ದು ಹೊಲದ ಕಡೆ ಹೋಗಿದ್ದ. ಆಷಾಢ ಕಳೆದು ಶ್ರಾವಣ ನಡೀತಿತ್ತು. ಆಗ ಹೊಲಗಳಿಗೆ ಆಳುಗಳು ಹಿಂಗಾರು ರಾಗಿ ಸಸಿನ ಹಾಕ್ತಾ ಇದ್ರು. ಮೂಡಣ ದಿಕ್ಕಲಲ್ಲಿ ಸ್ವಾಮಿ 4 ಆಳು ಮೇಲ್ ಬರೋ ಹೊತ್ತಿಗೆ ಮನೆಗೆ ಬಂದ. ಆಗ್ಲೂ ಮಗು ಅಳ್ತಾನೆ ಇತ್ತು. ಯಾಕ್ಲೆ ಹಿಂಗೆ ಬಡ್ಕಂತೈತೆ ಮಗ ಅಂತ ಅವನು ಕೇಳ್ದ. ಗೌಡ್ತಿ ಹೇಳಿದ್ಲು, ತಾಯವನೆದೆಲ್ಲ ಹಾಲು ನಿಂತೋಗಿದೆ, 1 ವರ್ಷಕ್ಕಲ್ವಾ ಹಾಲು ಬತ್ತೋಗೋದು, ಇದು ಯಾವ ಒಳ್ಳೆ ಜಾತಿ ಹೆಂಗಸ ನೋಡು, ಇವಳ ಅವ್ವಂಗೂ ಹಿಂಗೆ ಆಗಿತ್ತು ಅಂತ ಹೇಳಿದ್ಲು. ಲಕ್ಕವ್ವ ತನ್ನ ಮಗುವಿಗೆ 3 ವರ್ಷ ಪೂರ್ತಿ ಹಾಲು ಕುಡಿಸಿದ್ಲು ಅನ್ನೋದು ಗೌಡನಿಗೂ ಗೊತ್ತಿತ್ತು. ಆದರೆ ಸೊಸೆಯ ತಾಯಿ ಅಂದರೆ ತನ್ನ ಸ್ವಂತ ತಂಗಿಯನ್ನ ಅದು ಯಾವ ಜಾತಿ ಹೆಂಗಸು ಅಂತ ಹೆಂಡತಿ ಹೇಳಿದ್ದು ಅವನಿಗೆ ಸಹಿಸಕ್ಕಾಗಲಿಲ್ಲ.
ಈ ವಿಷಯದಲ್ಲಿ ಗೌಡ್ತಿಯನ್ನು ಉತ್ತಮ ಜಾತಿ ಹೆಂಗಸೆ ನಿಜ. ಆದ್ರೆ ಎಲ್ಲ ಹೆಂಗಸರು ಒಂದೇ ತರ ಇರೋದಿಲ್ವಲ್ಲ. ಅದಕ್ಕೋಸ್ಕರ ತನ್ನ ತಂಗಿನ ಅವಳ ಮಗಳನ್ನ ಇವಳು ಹೀಗೆ ಅನ್ಬಾರ್ದು ಅನ್ಕೊಂಡು ಹೆಂಡತಿಯನ್ನ ಗದರಿಸ್ದ. ಸುಮ್ಮ ಬಾಯಿ ಮುಚ್ಕೊಂಡು ಕುಂತಿರ್ತಿರೋ ಇಲ್ವೇ ನೀನು? ಎಲ್ಲ ಹಸುಗಳು ಒಂದೇ ತರ ಇರ್ತವ? ಎಲ್ಲ ಹಸುಗಳು ಒಂದೇ ಸಮ ಕಾಲು ಕೊಡ್ತಾವ ಅಂದ. ಗೌಡತಿ ಈಗ ನಿರುತ್ತಳಾದ್ಲು. ಆದ್ರೂ ಮಗುವನ್ನ ಗೌಡನ ಕೈಗೆ ಕೊಟ್ಟು ಅಡಿಗೆ ಕೋಣೆ ಕಡೆಗೆ ಹೋದ್ಲು. ಅಷ್ಟೊತ್ತಿಗೆ ಸೊಸೆ ಆಗ್ಲೇ ಒಳಗಡೆ ಅವರೇ ಬೇಳೆ ಸಾರಿಗೆ ಖಾರ ಹರಿತಾ ಇದ್ಲು. ಈ ಮಗುವನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೌಡನ್ಗೊಂದು ಸಮಸ್ಯೆ ಆಯ್ತು. ಒಳಗಡೆ ಹೋಗಿ ಗೌಡ್ತಿನ ಕೇಳಿದ್ರೆ ಅವಳು, ಎದೆ ಹಾಲ್ಗೆ ಆಟೊಂದು ಜಂಗ್ಲು ಹಚ್ಕೊಂಡೈತೆ, ಅದು ಎದೆ ಹಾಲು ಸಿಕ್ಕ ಗಂಟ ಸುಮ್ಕಾಗಲ್ಲ ಅಂತ ತಾನು ಮೊದಲು ಆಡಿದ ಮಾತನ್ನೇ ಮತ್ತೆ ಹಾಡಿದ್ಲು. ಗೌಡ ಮಗುವಿನ ಜೊತೆ ಕರುವಿನ ಕೊಟ್ಟಿಗೆಗೆ ಹೋದ. ಕರುಗಳ ಜೊತೆ ಆಡಕ್ ಬಿಟ್ರು ಕೂಡ ಅದು ಸುಮ್ಮನಾಗ್ಲಿಲ್ಲ. ಎತ್ತಿನ ಕೊಟ್ಟಿಗೆಗೆ ಹೋದ, ಒಂದು ಬುಡ್ಡನ ಬೆನ್ನಿನ ಮೇಲೆ ಕೂರಿಸ್ದ. ಆಗ್ಲೂ ಅದು ಅಳು ನಿಲ್ಲಿಸ್ಲೇ ಇಲ್ಲ. ಕೊನೆಗೆ ಅವನಿಗೆ ಒಂದು ಉಪಾಯ ಹೊಳಿತು. ಹೆತ್ತ ಒಬ್ಬನಿಗಿಂತ ಗೋತಾಯಿ ದೊಡ್ಡವಳಲ್ವಾ, ಅವಳ ಮೂಲೆ ಹೆತ್ತವನ ಎದೆಗಿಂತ ದೊಡ್ಡದಲ್ವಾ, ಅದೇ ಸೈ ಅನ್ಕೊಂಡು ಹಸುವಿನ ಕೊಟ್ಟಿಗೆಗೆ ಹೋದ. ಎಲ್ಲ ಹಸುಗಳನ್ನು ಕರೆದಿದ್ದಾಗ ಹೋಗಿತ್ತು. ಅಲ್ಲದೆ ಮಗುನೇ ನೇರವಾಗಿ ಕೆಚ್ಚಲಿಗೆ ಬಾಯಿ ಹಾಕಿದ್ರೆ ಎಲ್ಲ ಹಸುಗಳು ಸುಮ್ಮನಿರೋದಿಲ್ಲ. ಈ ವಿಚಾರ ಗೌಡಂಗೂ ಗೊತ್ತಿತ್ತು. ಆದ್ರೆ ಪುಣ್ಯಕೋಟಿಯ ತಳಿ ಬಗ್ಗೆ ಗೌಡನಿಗೆ ಎಲ್ಲಿಲ್ಲದ ವಿಶ್ವಾಸ ಇತ್ತು. ಯಾವ ಹೊತ್ತಲ್ಲಿ ಕರೆದ್ರೂ ಅದು ತನ್ನಲ್ಲಿ ಇದ್ದಷ್ಟು ಹಾಲನ್ನ ನಿರ್ವಂಚನೆಯಿಂದ ಕೊಡ್ತಿತ್ತು. ಕೆಚ್ಚಲಲ್ಲಿ ಹಾಲು ಇಟ್ಕೊಂಡು ಸೋರು ಬಿಡದೆ ಕಳ್ಳಾಟ ಆಡೋ ಬುದ್ಧಿ ಅದ್ರ ಯಾವ ತಳಿಗೂ ಇರಲಿಲ್ಲ. ಅಲ್ಲದೆ ಅದು ಎಂದು ಯಾರನ್ನು ಒದ್ದದ್ದೂ ಇಲ್ಲ, ಹಾಯ್ದದ್ದೂ ಇಲ್ಲ. ಈಗ ಗೌಡನ ದೊಡ್ಡಿಯಲ್ಲಿ ಪುಣ್ಯಕೋಟಿಯ ತಳಿಯ 3 ಹಸುಗಳು ಕರೀತಿದ್ವು. ಒಂದರದು ಇನ್ನು ಮೊದಲನೇ ಕರು. ಇದು ಈ ಶ್ರಾವಣಕ್ಕೆ 1 ವರ್ಷ. ಆ ಹೋರಿ ಕರುವಿಗೆ ಇದೇ ಮೊಮ್ಮಗಂದೆ ವಯಸ್ಸು. ತನ್ನ ತಾಯಿ ಹಾಲನ್ನು ಕುಡಿದ ಮೇಲೆ ಸುಮ್ಮಾನದಿಂದ ದೊಡ್ಡಿಯ ಹೊರಗೋಡೆ ಹತ್ರ ಹೋಗಿ ಅದು ಕುಣಿತಾ ಇತ್ತು. ಗೌಡ ಹೋಗಿ ಅದನ್ನು ಹಿಡ್ಕೊಂಡು ಬಂದ, ಅದರ ಅಮ್ಮನ ಹತ್ರ ಬಿಟ್ಟ. ಕರು ಮತ್ತೆ ತಾಯಿ ಮೊಲೆಗೆ ಬಾಯಿ ಹಾಕ್ತು. ಹಸು ಒಂದ್ಸಲ ಹಿಂದಿನ 2 ಕಾಲನ್ನು ಬಿಗಿ ಮಾಡಿಕೊಂಡು ಗಂಜಲ ಹೋಯಿತು. ಗೌಡ ಮಗುವನ್ನ ಆನಿಸಿ ಅದರ ಬಾಯಿಗೆ ಹಸುವಿನ ಇನ್ನೊಂದು ಪಾರ್ಶ್ವದ ಮೊಲೆಯನ್ನು ಕೊಟ್ಟ. ಮಗು 1 ನಿಮಿಷ ಹಾಲನ್ನು ಕುಡಿಯೋಕ್ಕೆ ಅನುಮಾನಿಸ್ತು. ಗೌಡನೇ ತನ್ನ ಇನ್ನೊಂದು ಕೈನಿಂದ ಮಗುವಿನ ಬಾಯಲ್ಲಿದ್ದ ಮೊಲೆಯ ಮೇಲ್ಭಾಗವನ್ನ ಮಿದುವಾಗಿ ಹಿಂಡಿದ. ಸ್ವಾದವಾದ ಬೆಚ್ಚನೆ ಹಾಲು ಬಾಯಿಗೆ ಬೀಳುತ್ತಲೇ ಮಗುವಿನ ಅನುಮಾನ ಪರಿಹಾರವಾಗಿ ತಾನೇ ಮೊಲೆಯನ್ನು ಚೀಪಕ್ಕೆ ಹೀರಕ್ಕೆ ಆರಂಭಿಸ್ತು. ಪುಣ್ಯಕೋಟಿ ಸುಮ್ಮನೆ ನಿಂತಿತ್ತು. ಒಂದೇ ಒಂದು ಹೆಜ್ಜೆಯನ್ನು ಕೂಡ ಅತ್ತ ಇತ್ತ ಇಡಲಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.